ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನೆಲ್ಗೆ ಸ್ವಾಗತ. ಈಗ ನಾವು ಪಾಲಕ್ಲಿಂದ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಪಾಲಕ್ ಬಜ್ಜಿ ತುಂಬಾನೇ ಟೇಸ್ಟಿಯಾಗಿ ಇರ್ತವೆ. ಹಾಗಾಗಿ ನಿಮಗೆ ಹೇಳ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಪಾಲಕ್ನ ತೊಳೆದ್ಬಿಟ್ಟು ಈ ಥರ ಎಲೆ ಎಲೆಯಾಗಿ ಇಟ್ಕೋಬೇಕು. ಇದಕ್ಕೆ 1 ಕಪ್ ಬಜ್ಜಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಸಾಮಾನ್ಯವಾಗಿ ಪಾಲಕ್ ಪಲ್ಯನ ಕಟ್ ಮಾಡಿಬಿಟ್ಟು ಬಜ್ಜಿ ಮಾಡ್ತಾರೆ. ಪಾಲಕ್ ಎಲೆಲಿಂದನೇ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಇರ್ತವೆ. ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಸೋಡಾ ಪುಡಿನ ಹಾಕ್ತಾ ಇದ್ದೀನಿ. ಸೋಡಾ ಪುಡಿ ಸ್ವಲ್ಪನೇ ಹಾಕಬೇಕು. ಆಮೇಲೆ ಅರ್ಧ ಸ್ಪೂನ್ ಖಾರ ಪುಡಿನ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನು ಅಜಿವಾನನ ಹಾಕ್ತಾ ಇದ್ದೀನಿ. ಕಲಸಿ ಆಮೇಲೆ ಸ್ವಲ್ಪ ಕಾದ ಎಣ್ಣೆನ ಹಾಕಬೇಕು. 2 ಸ್ಪೂನ್ ಕಾದ ಎಣ್ಣೆನ ಹಾಕಬೇಕು. ಇದು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ ಬಜ್ಜಿ. ಹಾಗಾಗಿ ಇದನ್ನ ಹಾಕ್ತಾ ಇದ್ದೀನಿ. ಹಾಕಿ ಈಗ ಇದನ್ನೊಂದ್ಸಲ ಕಲಸಿ ಆಮೇಲೆ ನೀರು ಹಾಕಿ ಕಲಿಸ್ಬೇಕು. ನೀರನ್ನ ನೋಡಿ ನೋಡಿ ಹಾಕಿ ಕಲಿಸ್ತಾ ಹೋಗಬೇಕು. ಈ ಥರ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಈ ಥರ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟನ್ನು ಗಂಟಿರ್ಲಾರ್ದಂಗೆ ಕಲಿಸ್ಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ತಲುಪುತ್ತವೆ. ಈ ಥರ ಇಷ್ಟ ಆದರೆ ಸಾಕು. ಆಮೇಲೆ ಪಾಲಕ್ ಎಲೆನ ಈ ಥರ ಒಂದೊಂದಾಗಿ ತಗೊಂಡು ಅದನ್ನ ಈ ಥರ ಅದ್ದಿ ಎರಡು ಕಡೆ ಹಿಟ್ಟನ್ನು ಹಚ್ಚಬೇಕು. ಈ ಥರ ಹಚ್ಚಿ ಆಮೇಲೆ ಎಣ್ಣೆಯಲ್ಲಿ ಕರಿಬೇಕು. ಈಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಹಾಕೋಣ. ನೋಡಿ ಈ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು 2 ಸೈಡು. ಪಾಲಕ್ ಪಲ್ಯಲ್ಲಿ ಐರನ್ ಕಂಟೆಂಟ್ ಬಹಳನೇ ಇರುತ್ತೆ. ಹಾಗಾಗಿ ಪಾಲಕ್ ಪಲ್ಯನ ತಿಂತಾ ಇದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಆಗುತ್ತವೆ ಬಜ್ಜಿ. ಇದು ನೋಡಿ ಎಷ್ಟು ಪೂರಿ ಥರ ಕಾಣ್ತವೆ. ಇನ್ನೊಂದ್ಸಲ ಹಾಕೋದನ್ನ ತೋರ್ಸಕತ್ತೀನಿ. ಈ ಥರ 2 ಸೈಡ್ ಹಿಟ್ಟನ್ನು ಅದ್ದಿ ಆಮೇಲೆ 2 ಕೈಲಿಂದ ಹಿಡಿದು ಈ ಥರ ಹಾಕಬೇಕು. ಈ ಮಳೆಗಾಲದಲ್ಲಿ ಡಿಫ್ರೆಂಟ್ ಆಗಿ ಈ ಥರ ಬಜ್ಜಿಗಳನ್ನು ಟ್ರೈ ಮಾಡ್ಬೋದು. ಇದನ್ನೊಂದ್ಸಲ ನೀವು ತಪ್ಪದೆ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದು ನೋಡಿ ಈ ಥರ ಒಳಗಡೆ ಎಲ್ಲ ಈ ಥರ ಕ್ರಿಸ್ಪಿಯಾಗಿ ಉಬ್ಬಿದೆ. ಇದು ತುಂಬಾನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರ್ತವ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.